1. ನಿಮ್ಮ ಮಗು ಓದೋದ್ರಲ್ಲಿ ಹಿಂದೆ ಬಿದ್ದಿದೆ. 2. ನಿಮ್ಮ ಮಗು ಸರಿಯಾದ ಪೌಷ್ಟಿಕಾಂಶದ ಆಹಾರ ತಗೊಳ್ತಾ ಇಲ್ಲ. 3. ನಿಮ್ಮ ಮಗು ಮಾತಿಗೂ ಕೋಪ ಮಾಡ್ಕೊಳ್ಳುತ್ತೆ. ಈ ಕೋಪ ಮಾಡ್ಕೊಳ್ಳೋದು, ಟಯರ್ಡ್ ಆಗೋದು, ಓದೋದ್ರಲ್ಲಿ ಹಿಂದೆ ಬೀಳೋದು ಅಥವಾ ಸರಿಯಾದ ಆಹಾರವನ್ನು ತಗೊಳ್ಳದೇ ಇರೋದು, ಇವೆಲ್ಲ ಒಂದಕ್ಕೊಂದು ಇಂಟರ್ಕನೆಕ್ಟ್ ಇರ್ತವೆ. ನಮಸ್ತೆ, ನಾನು ನಿಮ್ಮ ಮಧುಮತಿ, ಪೇರೆಂಟಲ್ ಕೋಚ್. ನನ್ನ ಉದ್ದೇಶ ಏನು ಅಂದರೆ, ಒಬ್ಬಂಟಿ ತಾಯಂದರು ತಮ್ಮ ಮಕ್ಕಳೊಂದಿಗೆ ಶಾಂತಿದಾಯಕವಾದಂಥ ಮತ್ತು ಸುಖದಾಯಕವಾದಂಥ ಜೀವನವನ್ನು ನಡೆಸಬೇಕು ಅನ್ನೋದು. ಅದಕ್ಕಾಗಿ ನಾನು ಹಲವಾರು ತಾಯಂದರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ನಿಮ್ಮ ಮಕ್ಕಳೊಂದಿಗೆ ಸುಖದಾಯಕವಾದಂಥ ಮತ್ತು ಶಾಂತಿ ನೆಮ್ಮದಿಯಿಂದ ಇರೋವಂಥ ಜೀವನ ಬೇಕು, ನಾನು ಆರಾಮಾಗಿರಬೇಕು, ನನ್ನ ಮಗು ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇದ್ದರೆ ಈ ಕೆಳಗೆ ಕೊಟ್ಟಿರೋ ಅಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರ್ ಮಾಡಿ. ವೆಬಿನಾರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.